ತಿಳಿಸ್ಕೊಟ್ಟಿದ್ದಾರೆ. ಯಾಕೆಂದರೆ ಪ್ರೀತಿ ಅಂದರೆ ಏನು, ಆ ಪ್ರೀತಿನಲ್ಲಿ ಎಷ್ಟು ಅಡಗಿದೆ, ಆ ಪ್ರೀತಿ ಅನ್ನೋದಕ್ಕೆ ಒಂದು ಪುಟಾಣಿ ಒಂದು ಸೀರೆಯಿಂದ ಎಷ್ಟು ಪ್ರೀತಿ ಬೆಳೆಯುತ್ತೆ ಅನ್ನೋದಕ್ಕೆ ಒಂದು ತುಂಬ ಚೆನ್ನಾಗಿ ನಗಶೇಖರ್ ಡೈರೆಕ್ಷನ್ ಮಾಡಿ ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಸ್ಟೋರಿನೂ ಅಷ್ಟೇ ಚೆನ್ನಾಗಿದೆ. ಹೇಳಿದ್ನಲ್ಲ, ಯಾರೇ ಪ್ರೇಕ್ಷಕರು ಬಂದರೂ ಕೂಡ ಯಾರಿಗೂ ಮೋಸ ಆಗಿದ್ದಂಥ ಒಂದು ಮನ ಮುಟ್ಟುವಂಥ ಒಂದು ಪ್ರೀತಿಯ ಕಾಣಿಕೆ ಸಂಜು ವೆಡ್ಸ್ ಗೀತಾ. ಒಂದು ಒಳ್ಳೆ ಪಿಕ್ಚರ್, ಪ್ರತಿಯೊಬ್ಬರು ಬಂದು ನೋಡಬೇಕು. ಸ್ವಿಟ್ಜರ್ಲ್ಯಾಂಡೇ ಆಗಲಿ, ಯಾವುದೇ ಆಗಲಿ, ಯಾವುದಕ್ಕೂ ನಮ್ಮ ಕರ್ನಾಟಕದ ಪ್ರೊಡ್ಯೂಸರ್ ಆಗಲಿ, ಡೈರೆಕ್ಟರ್ ಆಗಲಿ ಕಡಿಮೆ ಇಲ್ಲ ಅನ್ನೋ ಥರ ರೀತಿಯಲ್ಲಿ ತೋರಿಸಿದ್ದಾರೆ. ಬಟ್ ಪ್ರತಿಯೊಬ್ಬರು ಕೂಡ ಅದೇ ಎಷ್ಟೋ ಜನಕ್ಕೆ ಸ್ವಿಟ್ಜರ್ಲ್ಯಾಂಡ್ ಹೋಗೋಕ್ಕಾಗಲ್ಲ, ಇಲ್ಲಿ ಬಂದು ನೋಡಿದ್ರೆ ಪ್ರತಿಯೊಂದು ಸೀನರಿಗೆ ತುಂಬ ಚೆನ್ನಾಗಿ ತಿದ್ದಾರೆ. ಒಂದೊಂದು ಫ್ರೇಮ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ನಿಮ್ಮ ಎದುರಲ್ಲಿ ನಿಮ್ಮ ಸಿನಿಮಾನ ಹೊಗಳ್ತಾ ಇದ್ದಾರೆ ಸರ್, ಏನು ಹೇಳ್ತೀರಾ? ಇದು ಹೊಗಳಿದ್ರೆ ಅವ್ರು ಖುಷಿಯಾಗಿ ಹೇಳ್ತಾ ಇದ್ದಾರೆ. ಖುಷಿ ಆಗ್ತದೆ. ನನಗೆ ಯಾವಾಗಲೂ ಏನು ಆಸೆ ಅಂದರೆ ಹೆಣ್ಮಕ್ಳು ಬಂದು ಯಾವುದೇ ಮುಜುಗರ ಇಲ್ಲ ಅಂದರೆ, ನನ್ನ ತಾಯಿಗೆ ನಾನು ಯಾವುದೇ ಮುಜುಗರ ಇಲ್ಲ, ನನ್ನ ತಂಗಿಗೆ ಯಾವುದೇ ಮುಜುಗರ ಆಗದಿರೋ ನಾನು ಸಿನಿಮಾ ತೋರಿಸ್ಬೇಕು ಅನ್ನೋದೇ ನನ್ನ ಆಸೆ. ಸೊ ನೋಡಿ, ಒಬ್ಬ ತಾಯಿ ಎಷ್ಟು ಸಂತೋಷವಾಗಿ ಹೇಳ್ತಾ ಇದ್ದಾರೆ. ಇಡೀ ಫ್ಯಾಮಿಲಿ ಕೂತ್ಕೊಂಡು ಪ್ರೀತಿ ಅಂದರೆ ಏನು, ಭಾವನೆ ಅಂದರೆ ಏನು, ಆ ಬಂಧನ ಅಂದರೆ ಏನು, ಒಂದು ಬಂಧನ ವಿಷ್ಣುವರ್ಧನ್ ಸರ್ ಸಿನಿಮಾ ನೆನಪಿಸುವಂಥ ಒಂದು ಸಿನಿಮಾ ಪಾಟು. ನನ್ನ ಹೆಂಡತಿ ಬಂಧನ ಎಷ್ಟು ಚಿರೀಟ ತೆಗೆದಿರೋದು ಭಾಳ ಚೆನ್ನಾಗಿ ಸೂಪರ್ ಆಗಿದೆ. ಆ ಒಂದು ಹೆಂಡತಿಗೋಸ್ಕರ ಗಂಡ ಯಾರು ತ್ಯಾಗ ಮಾಡ್ತಾರೆ ಅನ್ನೋದು ಹೌದು. ಇಲ್ಲಿ ಹೆಂಡತಿಗೋಸ್ಕರ ಒಬ್ಬ ಗಂಡ ಎಷ್ಟು ತ್ಯಾಗ ಮಾಡ್ತಾನೆ, ಮಕ್ಕಳಿಗೋಸ್ಕರ ಒಬ್ಬ ತಂದೆ ಎಷ್ಟು ತ್ಯಾಗ ಮಾಡ್ತಾನೆ. ಭಾವನೆಗಳು ಅಂದ್ರೇನು, ಅದೆಷ್ಟು ಸುಂದರವಾಗಿರುತ್ತೆ, ಆ ಬಂಧನಗಳು ಅದೆಷ್ಟು ಸುಂದರವಾಗಿರುತ್ತೆ. ಒಳ್ಳೆ ಮ್ಯೂಸಿಕ್ ಜೊತೆ, ಒಳ್ಳೆ ಫೋಟೋಗ್ರಫಿ ಜೊತೆ, ಒಳ್ಳೆ ಪರ್ಫಾರ್ಮೆನ್ಸ್ ಜೊತೆ. ನಿಮಗೆ ಸ್ವಿಟ್ಜರ್ಲ್ಯಾಂಡ್ನ ಅಮ್ಮ ಹೇಳಿದಾಗೆ ಹೋಗಿ ನೋಡೋದೇ ಬೇಡ. ಪ್ರಕೃತಿ ಸೌಂದರ್ಯ ಸೇವೆಗೆ ಹೇಳಿಕೊಂಡು ಸಾಲದು. ನಿಜವಾಗ್ಲೂ ನಾವು ಅಲ್ಲೇ ಇದೀವಿ ಅನ್ನೋ ಥರ ಫೀಲ್ ಆಗುತ್ತೆ ಆ ಶೂಟಿಂಗ್. ಸಂಜು ಗೀತಾ 3 ಏನಾದರೂ ಖಂಡಿತ ಇದನ್ನ ನೋಡ್ತಾ ಇದ್ರೆ ನನಗೆ 3 ತೆಗಿಬೇಕು ಅನ್ಸುತ್ತೆ. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು. ಸಂಜು ವೆಡ್ಸ್ ಗೀತಾ ಪಾರ್ಟ್ 3 ತೆಗಿಲೇಬೇಕು. ಯಾಕೆಂದರೆ ಇದು ನನಗೆ ಭಾಳ ಇನ್ಸ್ಪೈರ್ ಮಾಡಿದೆ. ಯಾಕೆಂದರೆ ನಾನೇ ಫಸ್ಟ್ ಟೈಮ್ ಸಿನಿಮಾ ನೋಡ್ತಾ ಇರೋದು ಇವತ್ತೇ. ನಾನು ಡೈರೆಕ್ಟರ್ ಆಗಿದ್ರು ಫೈನಲ್ ಸಿನಿಮಾನ ಎಲ್ಲ ಫೈನಲ್ ಮಾಡಿಬಿಟ್ಟಿದ್ದೆ. ಇವತ್ತೇ ಫಸ್ಟ್ ನೋಡಿದೆ, ಆಡಿಯನ್ಸ್ ಆಗಿ ನೋಡಿದೆ. ಅಮ್ಮ ಹೇಳ್ದಂಗೆ ಯಾವ ಭಾಷೆಗೂ ನಾವು ಕಮ್ಮಿ ತೆಗೆದಿಲ್ಲ. ಒಂದು ಮೇಕಿಂಗ್ ಆಗ್ಬೋದು, ಅದರ ಕ್ವಾಲಿಟಿ ಆಗ್ಬೋದು, ಹಿಂದಿ, ಬಾಲಿವುಡ್, ಟಾಲಿವುಡ್ ಎಲ್ಲರ ಸರಿಸಮಾನವಾಗಿ ನಾವು ಪಿಕ್ಚರ್ ತೆಗೆದಿದ್ದೀವಮ್ಮ. ಸೂಪರ್ ಅಂತ ಹೇಳ್ತೀವಲ್ಲ, ಹೇಳೋದಕ್ಕೆ ಪದಗಳೇ ಸಾಲದು. ಯಾಕೆ ಅಂದರೆ ಅಷ್ಟು ಚೆನ್ನಾಗಿದೆ. ಎಲ್ಲೂ ಒಂಚೂರು ಫೇಲ್ಯೂರ್ ಆಗಿಲ್ಲ. ಎಲ್ಲೂ ಕೂಡ ಹೇಳಿದ್ನಲ್ಲ ಅವಾಗಲೇ, ಲೋಪ ದೋಷಗಳು ಎಲ್ಲೂ ಕಾಣಲಿಲ್ಲ ನನಗೆ. ತುಂಬ ಚೆನ್ನಾಗಿದೆ. ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಂಡಿದ್ದೀರಾ ಅದನ್ನು, ನಿಜವಾಗ್ಲೂ. ಯಾಕೆಂದರೆ ಎಲ್ಲರೂ ನೋಡುವಂಥ ಪಿಕ್ಚರ್ ಎಷ್ಟೊತ್ತಾದರೂ ಆಗಲಿ ಇನ್ನು ಪೂರ್ತಿ ನೋಡ್ಕೊಂಡೇ ಹೋಗಬೇಕು ಅಂತ ಎತ್ತೋಗಲ್ಲ ಎಲ್ಲೂ ಯಾರು. ಅಷ್ಟು ಚೆನ್ನಾಗಿದೆ. ಭಾಳ ಎಲ್ಲರೂ ಹೇಳ್ತಾರೆ ಬನ್ನಿ ನವಾಜ್ ಹಾಕಿ ನಿಮ್ಮ ಮಾತು ಹೇಳಿದ್ರು. ಇದು ಕನ್ನಡದ ಮತ್ತೊಂದು ರೋಮಿಯೋ ಜೂಲಿಯೆಟ್, ಕನ್ನಡದ ಟೈಟಾನಿಕ್ ಅಂತಲೇ ಹೇಳ್ಬೋದು. ರಚಿತಾ ರಾಮ್ ಅವರು, ಶ್ರೀನಗರ ಕಿಟ್ಟಿ ಅವರು ಬಹಳ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಆಮೇಲೆ ಇಡೀ ಫ್ಯಾಮಿಲಿ ಬಂದು ಕೂತ್ಕೊಂಡು ಅಚ್ಚುಕಟ್ಟಾಗಿ ನೋಡಿ ಸೌಂದರ್ಯನ ಸೌದು. ಸ್ವಿಟ್ಜರ್ಲ್ಯಾಂಡ್ ಹೋಗೋರೆಲ್ಲ ಸಂಜು ವೆಡ್ಸ್ ಗೀತಾಗೆ ಬಂದುಬಿಟ್ರೆ ಎಂಜಾಯ್ ಲೈಫ್, ಎಂಜಾಯ್. ಬುಕ್ your tickets right away. Love you all ಪಾರ್ಟ್ 3ಗೂ ರಚಿತಾ ರಾಮೇ ಸರ್. 200 ರೂಪಾಯಲ್ಲಿ 2 ಲಕ್ಷ 10 ಲಕ್ಷ ಉಳಿಸ್ಬಿಟ್ಟು ಸ್ವಿಟ್ಜರ್ಲ್ಯಾಂಡ್ ನೋಡ್ಬೋದು. ಥ್ಯಾಂಕ್ ಯು. 200 ರೂಪಾಯಿ 20 ಲಕ್ಷ ಉಳಿಸ್ಬೋದು. ಥ್ಯಾಂಕ್ ಯು. ನಂದೊಂದು ರಿವ್ಯೂ ಇದೆ. ಇಂಟರ್ವಲ್ ಅಲ್ಲಿ ನಾಗಶೇಖರ್ ಅವ್ರು ಮಾಡ್ತಾರೆ ಬಾಡಿ ಆಕ್ಟಿವೇಶನ್, ಬಟ್ ಎಂಡ್ ಆದ್ಮೇಲೆ ನಿಮ್ಗೆ ಆಗುತ್ತೆ ಫುಲ್ ಮೋಟಿವೇಶನ್. ರಿಯಲ್ ಆಗಿ ಮಾಡಿದ್ದೀರಾ ಆಕ್ಟಿವೇಶನ್, ಮೋಟಿವೇಶನ್. ಥ್ಯಾಂಕ್ ಯು. ಕೊನೆಯಲ್ಲಿ ನಾವು ನಮ್ಮ ಮಹಾತ್ಮ ಅಪ್ಪು ಸರ್ ಅವರ ಹೆಸರನ್ನ ಬಳಸ್ಕೊಂಡಿದ್ದೀವಿ. ಅವರನ್ನು ನೆನೆಸ್ಕೊಳ್ಳೋದು, ಅವರಿಗೆ ಈ ಸಿನಿಮಾನ ಡೆಡಿಕೇಟ್ ಮಾಡಬೇಕು. ಯಾಕೆಂದರೆ ಈಸ್ ಒನ್ ಆಫ್ ಮೈ ಬೆಸ್ಟ್ ಫ್ರೆಂಡ್ ಅಪ್ಪು ಸರ್. ನನ್ನನ್ನು ಫಸ್ಟ್ ಟೈಮ್ ಫ್ಲೈಟ್ ಕತ್ತಿಸ್ತವ್ರು ಅವರು. ಇವತ್ತು ಒಂದು ಜೆಟ್ಟನ್ನು ಕನಸನ್ನೇ ಕಟ್ಟುವಷ್ಟು ಎತ್ತರಕ್ಕೆ ನನ್ನನ್ನು ಸಪೋರ್ಟ್ ಮಾಡಿ ಬೆಳೆಸಿದಂಥ ಮಹಾತ್ಮ ಅವರು. ಅವ್ರಿಗೆ ಈ ಸಿನಿಮಾನ ಡೆಡಿಕೇಟ್ ಮಾಡಿದ್ದೀವಿ. ಹಾಗೆ ಅವ್ರನ್ನ ಸಿನಿಮಾದ ಕ್ಲೈಮ್ಯಾಕ್ಸಲ್ಲಿ ನೆನೆಸ್ಕೋತಾ ಇದ್ದೀವಿ. ಸೊ ಅದನ್ನು ಎಲ್ಲರೂ ಇಷ್ಟಪಟ್ಟಿದ್ದಾರೆ. ಸೊ ಎಲ್ಲ ಅಪ್ಪು ಸರ್ ಅಭಿಮಾನಿಗಳಿಗೆ ನಮಸ್ಕಾರಗಳನ್ನು ಹೇಳ್ತಾ, ಎಲ್ಲ ದರ್ಶನ್ ಸರ್ ಅಭಿಮಾನಿಗಳಿಗೆ ನಮಸ್ಕಾರಗಳನ್ನು ಹೇಳ್ತಾ, ಎಲ್ಲ ಸುದೀಪ್
ಸುದೀಪ್ ಸರ್ ಅಭಿಮಾನಿಗಳಿದ್ದೆ ನಮಸ್ಕಾರಗಳನ್ನು ಹೇಳ್ತೀನಿ. ಯಾಕೆಂದರೆ ಸುದೀಪ್ ಸರ್ ಬಂದಾಗ ಸ್ಕ್ರೀನ್ ಮೇಲೆ ಅವರು ಪಟ್ಟ ಖುಷಿ ಅಷ್ಟಿಷ್ಟಲ್ಲ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಬಂದಾಗ ಎವ್ರಿ ಆಡಿಯನ್ ವಾಸ್ ಥ್ರಿಲ್ಡ್. ನಿಜಕ್ಕೂ ಅವರನ್ನು ಬಳಸ್ಕೊಳ್ಳೋ ಭಾಗ್ಯ ನಮಗೆ ಸಿನಿಮಾದಲ್ಲಿ ಸಿಕ್ಕಿದೆ. ಸೊ ಐ ಥ್ಯಾಂಕ್ ಆಲ್ ಮೈ ಸ್ಟಾರ್ಸ್ ಆ್ಯಂಡ್ ಐ ಮಿಸ್ಸಿಂಗ್ ಮೈ ಶಿವಣ್ಣ. ಆದಷ್ಟು ಬೇಗ ಬರ್ತಾರೆ. ಶಿವಣ್ಣ ಬಂದ ತಕ್ಷಣ ನಾವು ಅವರಿಗೆ ಪ್ರೀಮಿಯರ್ ಶೋನ ಹಾಕಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಲೆಟ್ಸ್ ಮೀಟ್ ಸೂನ್ ವಿತ್ ಶಿವಣ್ಣ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.